ಇಡೀ ಬೆಂಗಳೂರು ಕುಡಿಯುವ ನೀರಿಗೋಸ್ಕರ ಅವಲಂಬಿತವಾಗಿರುವಂತಹ ಕೆಆರ್ಎಸ್ ಡ್ಯಾಂಗೆ ಇದೀಗ ಕಾರ್ಮೋಡ ಆವರಿಸಿದೆ. ಬೆಂಗಳೂರಿಗೆ ನೀರು ಪೂರೈಸುವಂತಹ ಕೆಆರ್ಎಸ್ ಡ್ಯಾಂಗೆ ಕಾರ್ಮೋಡ ಕವಿದಿದೆ. ಬೇಸಿಗೆಯ ಎಫೆಕ್ಟ್ ದಿನ ಕಳೆದಂತೆ ಜಲಾಶಯದ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಆತಂಕಕಾರಿ ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕಾವೇರಿ ನೀರು ಸಂಗ್ರಹ ಇಳಿಮುಖ ಆಗ್ತಾ ಇದ್ದು 124 ಅಡಿಯ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಈಗ 98 ಅಡಿಗೆ ಇಳಿಕೆ ಆಗಿದೆ. ಜಲಾಶಯದಲ್ಲಿ ಪ್ರಸ್ತುತ 21ರಿಂದ 22 ಟಿಎಂಸಿ ನೀರು ಮಾತ್ರ ಲಭ್ಯ ಇದೆ. ಸುಮಾರು 13.25 ಟಿಎಂಸಿ ನೀರು ಮಾತ್ರ ಸಕ್ರಿಯ ಬಳಕೆಗೆ ಲಭ್ಯ. ಡೆಡ್ ಸ್ಟೋರೇಜ್ ಎಲ್ಲ ಇರುತ್ತೆ. ಬೆಂಗಳೂರಿಗೆ ಹಾಗಾದ್ರೆ ಕಾವೇರಿ ನೀರಿನ ಅಭಾವ ಎದುರಾಗತ್ತಾ ಅನ್ನುವಂತ ಭಾರಿ ಆತಂಕ ಮನೆ ಮಾಡ್ತಾ ಇದ್ದು ಕೆಆರ್ಎಸ್ ಅಣೆಕಟ್ಟೆಗೆ ಒಳ ಹರಿವಿನ ಪ್ರಮಾಣ ಕೂಡ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ವ್ಯವಸಾಯ, ಕುಡಿಯೋ ನೀರಿಗೆ ಪ್ರತಿನಿತ್ಯ ನೀರು ಪೂರೈಕೆ ಆಗಲೇಬೇಕು. ಬಟ್ ಬೇಸಿಗೆ ಬೆಳೆಗಳಿಗೆ ನೀರು ಹರಿಸೋದನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಸರ್ಕಾರ, ಜಲಮಂಡಳಿ, ಈ ರೀತಿಯ ನೀರಾವರಿ ಇಲಾಖೆ? ಹೀಗಾಗಿ ಬೇಸಿಗೆ ಬೆಳೆಗಳಿಗೆ ನೀರು ಹರಿಸೋದನ್ನ ನಿಲ್ಲಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ನೀರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಎದುರಾಗುವಂತ ಸಾಧ್ಯತೆ. ಈಗಾಗಲೇ ರಿಪೋರ್ಟ್ಸ್ ಕೂಡ ಇದೆ, ಈ ಬಾರಿ ಮಾನ್ಸೂನ್ ಮಳೆ ಸ್ವಲ್ಪ ಲೇಟಾಗಿ ಆರಂಭ ಆಗುತ್ತೆ ಅಂತ. ಹಾಗಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೇನೆ ಮಂಡ್ಯ, ಮೈಸೂರು ಭಾಗದಲ್ಲಿ ರೈತರ ಬೆಳೆಗಳಿಗೆ ಮತ್ತು ಕುಡಿಯುವ ನೀರಿಗೆ ಕೂಡ ತತ್ವಾರ ಎದುರಾಗುವಂತಹ ಎಲ್ಲ ಲಕ್ಷಣ ಬಹಳ ಆತಂಕಕಾರಿಯಾಗಿ ಪರಿಣಮಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಕೆಆರ್ಎಸ್ ಡ್ಯಾಂನಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರೇಮ್ ಕುಮಾರ್, ಈಗ ನೀರು ಎಷ್ಟು ಅಡಿ ಸಂಗ್ರಹ ಇದೆ, ಇದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು, ಆಮೇಲೆ ರೈತರಿಗೆ ಕುಡಿಯೋದಕ್ಕೆ, ಬೆಳೆಗಳಿಗೆ ಮತ್ತೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತ ಆತಂಕ ಇದೆ? ಕುಸುಮಾ, ಏನು ಒಂದು ಭಾಗದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ, ಇನ್ನೊಂದು ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಕೂಡ ಈಗ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. 124 ಅಡಿ ಇದ್ದಂತಹ ಕೆಆರ್ಎಸ್ ಅಣೆಕಟ್ಟಿನ ಜಲಾಶಯ ನೀರಿನ ಮಟ್ಟ ಈಗ 98 ಆಸುಪಾಸಿಗೆ ಇಳಿದಿರುವಂತದ್ದು. ಈ ನೆಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈಗ ನೋಡಬಹುದು, ನಾವೀಗ ಕೆಆರ್ಎಸ್ ಜಲಾಶಯದ ಅಣೆಕಟ್ಟಿನ ಹಿಂಭಾಗ ಹಿನ್ನೀರಿನಲ್ಲಿ ನಾವಿದ್ದೇವೆ. ಇಲ್ಲಿ ಕಳೆದ ಒಂದು ತಿಂಗಳಿಂದನೂ ಕೂಡ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. 124 ಅಡಿ ಇರುವಂತಹ ಒಂದು ನೀರಿನ ಮಟ್ಟ ಈಗ 98-99 ಆಸುಪಾಸಿಗೆ ಇಳಿದಿರುವಂತದ್ದು. ಒಟ್ಟು ಈಗಾಗಲೇ ಒಂದು 15 ಟಿಎಂಸಿ ಅಷ್ಟು ನೀರು ಮಾತ್ರ ಒಂದು ಕುಡಿಯುವ ನೀರಿಗಾಗಿರಬಹುದು ಮತ್ತೆ ವ್ಯವಸಾಯ ಭೂಮಿಗೆ ಯೋಗ್ಯವಾಗಿರುವಂತದ್ದು. ಇನ್ನು 7 ಟಿಎಂಸಿ ನೀರಷ್ಟು ಕೂಡ ತಳಮಟ್ಟದ ನೀರಾಗಿರುವಂತದ್ದು. ಅದು ಇಲ್ಲಿ ಅಂದ್ರೆ ಪ್ರತಿದಿನವೂ ಕೂಡ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಒಂದು ಭಾಗದಲ್ಲಿ ಒಂದು ಕೃಷಿ ಭೂಮಿಗೆ ಕೂಡ ನೀರನ್ನು ಕೊಡಬೇಕಾಗುತ್ತೆ, ಮತ್ತೆ ಕುಡಿಯುವ ನೀರಿಗೂ ಕೂಡ ನೀರನ್ನು ಕೊಡಬೇಕಾಗುತ್ತೆ. ನೀರಿನ ಪ್ರಮಾಣ ಕಡಿಮೆ ಆದರೆ ಎರಡು ಕಡೆಗಳು ಕೊಡುವ ನೀರಿನಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇರುವಂತದ್ದು. ಕನ್ನಡ ನಾಡಿನ ಜೀವನಾಡಿ ಅಂತಾನೆ ಕರೆಸಿಕೊಳ್ಳುವಂತಹ ಕಾವೇರಿ ನೀರೇನಿದೆ, ಇದು ಮಂಡ್ಯ, ಮೈಸೂರು ಮತ್ತೆ ಇನ್ನಿತರ ಭಾಗಗಳಿಗೆ ಕೊಡುವ ಕುಡಿಯುವ ನೀರಿಗೆ ಆಶ್ರಯದಾತೆಯಾಗಿರುವಂತದ್ದು. ಆದರೆ ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆದರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುವಂತಹ ಸಾಧ್ಯತೆ ಇರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಬೆಳೆಯನ್ನು ನಂಬಿಕೊಂಡು ಜೀವನ ಮಾಡ್ತಿರುವಂತಹ ರೈತರಿಗೂ ಕೂಡ ನೀರನ್ನು ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇರುವಂತದ್ದು. ಕೆಆರ್ಎಸ್ ಅಣೆಕಟ್ಟಿನ ಸುತ್ತಮುತ್ತ ಜಲಾಶಯದಲ್ಲಿ ನೀರೇನಾದರೂ ಕೂಡ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ಬತ್ತಿ ಹೋಗುತ್ತೆ. ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೂಡ, ಮನುಷ್ಯರು ಸೇರಿದಂತೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕುಡಿಯುವ ನೀರಿಗೆ ಕೂಡ ಹಾಹಾಕಾರ ಉಂಟಾಗುತ್ತೆ. ಆದರೆ ಪ್ರಮುಖವಾಗಿ ಕೆಆರ್ಎಸ್ ಅಣೆಕಟ್ಟಿನ ಜಲಾಶಯದ ನೀರಿನ ಮಟ್ಟ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಬಹುತೇಕರು ಕೂಡ ಕೃಷಿ ಭೂಮಿಗೂ ಕೂಡ ನೀರನ್ನು ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇರುವಂತದ್ದು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಮಳೆಯೂ ಕೂಡ ತಡವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಅಲ್ಲದೆ ಒಳಬರಿಯೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಕೃಷಿ ಭೂಮಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ, ಮತ್ತೆ ಕುಡಿಯುವ ನೀರಿಗೂ ಕೂಡ ನೀರನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಕುಡಿಯುವ ನೀರಿಗೆ ಆಶ್ರಯವಾಗಿರುವಂತಹ ಕನ್ನಡ ನಾಡಿನ ಜೀವನದಿ ಏನಿದೆ, ಈ ಕಾವೇರಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮೈಸೂರು, ಮಂಡ್ಯ ಹಾಗೂ ಬೆಂಗಳೂರು ಭಾಗಕ್ಕೂ ಕೂಡ ಕುಡಿಯುವ ನೀರಿಗೆ ಕೂಡ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇರುವಂತದ್ದು. ಕೃಷಿ ಭೂಮಿಗೆ ಕೂಡ ನೀರನ್ನು ಕೊಡುವಂತಹ ಸಾಧ್ಯತೆ ಕಡಿಮೆ ಆಗುವಂತಹ ಹಿನ್ನೆಲೆಯಲ್ಲಿ ಕೃಷಿ ಭೂಮಿಗೆ ಕೂಡ ರೈತರಿಗೆ ಕೂಡ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇರುವಂತದ್ದು. ಫೈನ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.